ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಈಗ ಡೇ 3. ಈಗ ಗೋಕರ್ಣದಿಂದ ಯಾಣ ಸೈಡ್ ಹೋಗ್ತಿದ್ದೀವಿ. ಯಾಣಗೆ ಹೋಗ್ಬಿಟ್ಟು ಶಿವಮೊಗ್ಗ ಹೋಗೋಣ ಅಂತ ಪ್ಲ್ಯಾನು. ಸೊ ಇವಾಗ ಟೈಮು ಆಲ್ಮೋಸ್ಟ್ 9:30 ಆಗಿದೆ. ಹುಡುಗರೆಲ್ಲ ರೆಡಿ ಆಗಿದ್ದಾರೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಓಕೆ, ಮುಂದೆ ಸಿಗೋಣ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ. ತಂಗಾಳಿಯಲ್ಲಿ ಬೆಂದೆ, ಏಕಾಂತ. ಎಲ್ಲರೂ ಹೇಗಿದ್ದೀರಾ? ಕಾಫಿ ಎಲ್ಲ ಆಯ್ತಾ? ಏನ್ ಮಾಡ್ತಾ ಇದ್ದೀರಾ ಜನರೇ? ನಾನೊಂದೇ. ಹಗಲಲ್ಲಿ ತಿರುಗಿ ಬಳಲಿದೆ, ഇരുಳಲಿ ಬಯಸಿ ಕೊರಗಿದೆ. ದಿನವೂ ನಿನ್ನ ಕಾಣದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ. ಸೊ ಇವಾಗ ಯಾಣ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಗೇಟಿಂದ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಫೈನಲ್ ಡೆಸ್ಟಿನೇಷನ್ ಇನ್ಸಿಡೆಂಟ್ ಆಗಿತ್ತು. ನಮ್ಮ ಕಾಂಚನ ಫೋಟೋ ಹೇಮಂತ್ ಫುಲ್ ಟೆನ್ಸ್ ಆಗ್ಬಿಟ್ಟವ್ರೆ. ಗುರು ಅಪರಿಚಿತರು ನೋಡಿ ಹೆಂಗೈತೆ. ಆಲ್ಮೋಸ್ಟ್ ಅಲ್ಲಿ ಕಾಡ್ತಾ ಐತೆ. ಸೊ ಎಂಟ್ರಿ ಟಿಕೆಟ್ ಬಂದು 10 ರೂಪೀಸ್ ಪರ್ ಪರ್ಸನ್ನು, ಮತ್ತು ವೆಹಿಕಲ್ಸ್ಗೆ ಸಪ್ರೇಟ್ ಚಾರ್ಜ್. ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಲೋ ಮಾಡಲ್ಲ ಅಂತೆ. ಸೊ ಇಲ್ಲಿ ಒಳಗೆ ನೀರಿನ ಫೆಸಿಲಿಟಿ ಇದೆ ಅಂದರು. ಮತ್ತು ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಸೊ ಕ್ಯಾಶ್ ಇಟ್ಕೊಂಡು ಬನ್ನಿ. ಹಲೋ ಆಲ್, ನಮಸ್ಕಾರ. ನಾನು ಯಾಣಕ್ಕೆ ಹೋದೆ. ಆ ಯಾಣ ಏನು ಅದ್ಭುತ ರೀ. ಅಲ್ಲಿ ಹೋಗಿ ನೀವು ಅಕ್ಕಪಕ್ಕ ನೋಡಿದ್ರೆ, ಆ ಪರಿಸರ ನೋಡಿದ್ರೆ, ಆ ಸುತ್ತಮುತ್ತ ಎಲ್ಲ ನೋಡಿದಾಗ ಅಲ್ಲಿ ಈ ಥರ ಒಂದು ಅದ್ಭುತ ಅದು ಹೇಗೆ ಬಂತು? ಅದೇನೋ ವಾಲ್ಕ್ಯಾನಿಕ್ ಎರಪ್ಷನ್ ಅಂತಲೇ ಹೇಳ್ತಿದ್ದಾರೆ. ಅದೇನೋ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮೊಂದು ಆಶ್ಚರ್ಯ ಅಂತೂ ಆಗುತ್ತೆ. ಆ ಸರೌಂಡಿಂಗ್ಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲದ ಇರೋ ಥರ ಅದ್ಭುತ ಅದು. ನನಗೆ ಅದು ಈ ಕೋವಿಡ್ ಟೈಮ್ಸಲ್ಲಿ ಒಂದು ಸಿಂಬಲ್ ಆಗಿ ಕಾಣ್ತಾ ಇದೆ. ನಾನು ಹೇಳ್ತಾ ಇರೋದು, ಅಕ್ಕಪಕ್ಕ ಏನೇ ಆಗ್ತಿರ್ಬೋದು, ಸುತ್ತಮುತ್ತ ಹೇಗೆ ಬೇಕಾದ್ರೂ ಇರ್ಬೋದು, ಆದರೆ ಇದರೆಲ್ಲರ ಮಧ್ಯೆ ನಿಮ್ಮ ವ್ಯಕ್ತಿತ್ವದಿಂದ 120 ಮೀಟರ್ ಹೈಟ್ ಇದೆಯಂತೆ. ಈ ಥರ 2 ಸ್ಟೋನ್ಸ್ ಇದ್ದಾವೆ. ಆಮೇಲೆ ಇನ್ನೇನು ಹಾಕಿದ್ದಾರೆ ಅಂದರೆ ಜೇನು ಹುಳಗಳು ತುಂಬ ಇದಾವಂತೆ. ದೇವಸ್ಥಾನ ಅಂತ ಈ ಕಡೆ
ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಳಗಿಂದ ಸ್ಟೆಪ್ಸ್ ಈ ಕಡೆ ಇದೆ. ಇದಕ್ಕೆ ಮತ್ತೆ ಸಪ್ರೇಟ್ ಚಾರ್ಜ್ 10 rupees ಪರ್ ಹೆಡ್. ಸೊ ಈ ಥರ ಸ್ಟೆಪ್ಸ್ ಇದೆ. ಓಹೋ, ಗುಹೆ ಥರ ಐತೆ. ಓಹೋ, What milk was that? ನಂದಿನಿ. ಮನಿದ ಕಲ್ಲ ಇದು ಮನಿದ ಕಾಲಲ್ಲ, ಅದೇನು ತಾಂಡಿ ಪುರಿದಾನದು. ಸಕ್ಕ ದೊಡ್ಡ ಕೇವಿ. ಕಲ್ಗಳಂತೂ ಹೆವಿ ಸೈಜ್. அபிராமியே தாலாட்டு சாமியே எது உனக்கு புரியுமா? சிவகாமியே சிவனின் பாதியே அது உனக்கு தெரியுமா? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಡಿಫ್ರೆಂಟ್ ಡೈಮೆನ್ಷನ್. They said there is a honeybee, but I couldn't see anything. Ooh. ಸೊ ನಾವು ಅಲ್ಲಿಂದ ಆ ಕಡೆ ಹಿಂಗೆ ರೊಟೇಟ್ ಆಗಿ ಬಂದ್ವಿ. బాగా వచ్చేస్తుంది ఫుల్ ನನ್ನ ಪೈಂಟ್ ಸಲಿಂಚ ಅವ್ರು ಮಾತಾಡೋದೆಲ್ಲ ಅರ್ಥಾಗ್ತಾ ಇದೆ ನನಗೆ. ಆ ಕಡೆ ಒಂದು ಇದಿದೆ, ಬಟ್ ಅಲ್ಲಿ ರೂಟ್ ಇದೆಯಾ ಎಲ್ಲ ಗೊತ್ತಿಲ್ಲ. ಓ ಅಷ್ಟೇ ಮುಗೀತು. ಇಲ್ಲ, ಆ ಕಡೆ ಇದೆ, ಕೆಳಗೆ ಹೋಗೋದಿಲ್ಲ. ಇದೊಂದು ಸಮಸ್ಯೆ ಇದೆ. ಅದು ಬೇರೆ ಟೆಂಪಲ್, ಇದು ಬೇರೆ ಈ ಕಡೆ. ಸೊ ನಾವು ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಈಗ ಒಂದು ರೌಂಡ್ ಹಾಕ್ಕೊಂಡು ಈ ಕಡೆಯಿಂದ ಬರ್ತಿರೋದು. ಸೊ ಒಂದು 500 to 600 ಮೀಟರ್ ಇರ್ಬೋದು. ಚೆನ್ನಾಗಿದೆ ಒಳಗೆಲ್ಲ ನೋಡೋಕ್ಕೆ. ಬಟ್ ಇಲ್ಲೊಂದಿದೆ, ಬಟ್ ಇದಕ್ಕೆ ದಾರಿ ಇಲ್ಲ ಅನಿಸುತ್ತೆ. ಜಸ್ಟ್ ಇಲ್ಲಿಂದ ನೋಡ್ಬೋದು. ಇದು ಹತ್ತಿದ್ರೆ ಮುಗೀತು ಇಲ್ಲೇ. ಫೋಟೋ ಬೇಕಾ? ಏನು ಹುಡ್ತಿದೆ?
ಸೊ ಅಷ್ಟೇ, ಇದು ಇಷ್ಟು ಯಾಣ ಕೇವ್ಸ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಪ್ಲೇಸ್. ಮತ್ತು ನೆಕ್ಸ್ಟು ಇನ್ನೊಂದು ಪ್ಲೇಸ್ ಒಟ್ಟಿಗೆ ಸಿಗ್ತೀನಿ. ಬಾಯ್. ಸಾಕಾಗಿದೆ. ಸೊ ಇದು ಬೆಟ್ಟದ ನೀರಂತೆ, ನೀವು ಬಂದು ಟೇಸ್ಟ್ ಮಾಡಿ. ಕುಡಿದ ಅವಾಗಲೇ ಸೂಪರ್ ಆಗಿದೆ. ಪ್ಯೂರಿಟಿ. ಹಾಂ, ಫಿಲ್ಟರ್ ವಾಟರ್ ಏನು ಮಾಡಲ್ಲ, ಫಿಲ್ಟರ್ ಬರೋದೇ ಇಲ್ಲ. ಇದು ಮಿನರಲ್ಸ್ ಆ್ಯಡ್ ಆಗಿರ್ತಿದ್ರಲ್ಲಿ. ನಾವು ಬೆಂಗಳೂರಲ್ಲಿ ಅಕ್ವಾ ಪಕ್ವಾ ಅಂತ ಹಾಕೊಂಡು ಹನ್ನೇ ನೀರು ಕುಡಿತೀವಿ. ಟೇಸ್ಟ್ ಡಿಫ್ರೆಂಟ್ ಸಕ್ಕದ ಇದು. ನಿಂಗೆ ಕುಡಿತಾ ಇದ್ದೇಳು ಹಂಗೆ ಒಂಥರ ರಿಫ್ರೆಶ್. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆ